ಎಲ್ಲ ತೊಂದರೆಗಳಿಂದ ಪಾರು ಮಾಡಪ್ಪ. ಶ್ರೀಹರಿ, ಅಮ್ಮ, ಶ್ರೀನಿವಾಸ, ಆಚಾರ್ಯ, ಯಾಕೆ? ಏನಾಯ್ತು? ಭಯ ಪಡ್ಬೇಡಿ, ಬಿಸಿನೀರು ಬೇಕು. ಹಾ, ಬಿಸಿ ನೀರು ಸಿದ್ಧವಿದೆ. ಹರಿ, ತಂದೆ ಕಾಪಾಡು. ಗಂಡ್ಮಗು ಹೌದೇ? ಬಹಳ ಮುದ್ದಾಗಿದೆ. ತಾಯಿ ಮಗು ತುಂಬಾ ಆರೋಗ್ಯವಾಗಿದ್ದಾರೆ. ಶ್ರೀನಿವಾಸ, ಹೇ ಶ್ರೀನಿವಾಸ, ಹೇ ವೆಂಕಟೇಶ, ನಿನ್ನ ದಯೆ, ನಿನ್ನ ಕೃಪೆಯಿಂದ ಗಂಡು ಮಗುವಿಗೆ ಜನನವಾಗಿದೆ. ನಿನ್ನ ವರಪ್ರಸಾದದಿಂದ ಹುಟ್ಟಿದ ಆ ಮಗುವಿಗೆ ಶ್ರೀನಿವಾಸ ಎಂದೇ ನಾಮಕರಣ ಮಾಡ್ತೀನಪ್ಪ. विठलैया 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 विठलैया। ನೋಡಿ, ನೀವು ಪೂಜೆ ಮಾಡೋದನ್ನ ನೋಡಿ ನೋಡಿ ಅವನು ಎಷ್ಟು ಚೆನ್ನಾಗಿ ಪೂಜೆ ಮಾಡೋದನ್ನ ಕಲ್ತಿದ್ದಾನೆ ಅಂತ ನನಗೆ ಯಾಕೋ ಇವನಿಗೆ ಓದಲಿರೋ ಉತ್ಸಾಹ ನೋಡಿದ್ರೆ ಇವನು ದೊಡ್ಡ ಪಂಡಿತ ಆಗ್ತಾನೆ ಅನ್ಸುತ್ತೆ. ಹೌದು, ಅವನ ಉತ್ಸಾಹ ನೋಡಿದ್ರೆ ನನಗೂ ಹಾಗೆ ಅನ್ಸುತ್ತೆ. ಅದಕ್ಕೆ ಇವನ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ಮಂತ್ರಾಲಯದ ಗುರುಗಳ ಹತ್ರ ಸೇರಿಸಿ ಅಲ್ಲೇ ಹೆಚ್ಚಿನ ವಿದ್ಯಾಭ್ಯಾಸನ ಮುಂದುವರ್ಸೋಣ ಅಂತ ಮಾಡಿದ್ದೀನಿ. ಮೊದ್ಲು ಆ ಕೆಲ್ಸ ಮಾಡಿ. ಆದ್ರೆ ನಿನಗವನ್ನ ಬಿಟ್ಟಿರೋಕ್ಕಾಗತ್ತಾ? ಶ್ರೀನಿವಾಸಂಗ್ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ. ಆಯ್ತು.
ರಾಘವೇಂದ್ರಾಯ ನಮಃ. ಶ್ರೀನಿವಾಸ ಶ್ರೀನಿವಾಸ, ಓ ನೀವಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿರ್ತೀಯಾ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡ್ತಿರ್ತೀನಿ. ಶ್ರೀನಿವಾಸ, ಹಾಗಾದ್ರೆ ನಮಗೂ ಗುರುಗಳು ನೋಡ್ಬೇಕು ಅಂದ್ರೆ ನಮಗೂ ತೋರಿಸ್ತೀಯಾ? ಖಂಡಿತ ತೋರಿಸ್ತೀನಿ. ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ಓಂ ಶ್ರೀ ನಮಃ. ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಕ್ಕಳೇ, ನಾನು ಬಂದಿದ್ದೇನೆ. ಶ್ರೀನಿವಾಸ, ಗುರುಗಳು ಹೊರಟೋದ್ರು. ಇರ್ಲಿ ಬನ್ನಿ, ಪಾಠಕ್ಕೆ ಹೊತ್ತಾಗತ್ತೆ. ಆಚಾರ್ಯರೇ, ನರಸಿಂಹಾಚಾರ್ಯರೇ. ಯಾರು? ಓಹೋ, ಶ್ಯಾಮಾಚಾರ್ಯರು. ಬನ್ನಿ ಬನ್ನಿ. ನಮಸ್ಕಾರ. ಸಂತೋಷ, ಬಹಳ ಸಂತೋಷ. ಒಳಗ್ ಬನ್ನಿ. ಏನೇ, ಶ್ಯಾಮಾಚಾರ್ಯರು ಬಂದಿದ್ದಾರೆ. ಕುಡಿಯಕ್ ನೀರು ಮತ್ತೆ ಮಣೆ ತಗೊಂಡ್ ಬಾ. ತಂದೆ. ಆಚಾರ್ಯರೇ, ನಾನೇನು ಹೊಸಬ್ನೆ, ನನಗೆ ಮಣೆ ಯಾಕೆ? ಕೂತ್ಕೊಳ್ಳಿ. ದೊಡ್ಡ ಗುಣ, ದೊಡ್ಡ ಗುಣ. ಕೂತ್ಕೊಳ್ಳಿ. ತಗೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದಾರೆ. ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಅಂದಾಗ ಆಚಾರ್ಯರೇ, ನಿಮ್ಮ ಮಗ ಶ್ರೀನಿವಾಸ ವಿದ್ಯಾಭ್ಯಾಸ ಮುಗಿಸಿ ಊರಿಗೆ ಬರ್ತಿದ್ದಾನಂತೆ. ಹೌದು, ಸುಧಾಮಂಗ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಈ ಊರಲ್ಲೇ ಗುರುಕುಲ ಪ್ರಾರಂಭಿಸ್ಬೇಕು ಅಂತಿದ್ದಾನೆ. ಹಾ ಹೌದು. ಅಂದಾಗೆ ಶ್ಯಾಮಾಚಾರ್ಯರೇ, ತಾವು ಬಂದ ಸಮಾಚಾರ? ಆಚಾರ್ಯರೇ, ನಾನು ಬಂದ ಕಡೆ ಒಂದು ಕಲ್ಯಾಣ ಕಾರ್ಯ ಆಯ್ತು ಅಂತಾನೆ ಅರ್ಥ. ನಿಮ್ಮ ಮಗನಿಗೆ ಒಂದು ಒಳ್ಳೆ ಸಂಬಂಧ ತಂದಿದ್ದೇನೆ. ಹೌದಾ ಶ್ಯಾಮಾಚಾರ್ಯರೇ? ಎಲ್ಲಿದು ಸಂಬಂಧ? ಚಿಕ್ಕಬಳ್ಳಾಪುರದ ಶ್ರೀಕೃಷ್ಣಾಚಾರ್ಯರ ಮಗಳು ತಾಮರಸಮ್ಮ ಅಂತ. ತುಂಬಾ ಮುದ್ದಾದ ಹುಡುಗಿ, ಗುಣವಂತೆ. ನಿಮ್ಮ ಮಗನಿಗೆ ಸರಿಯಾದ ಜೋಡಿ. ಈಗ ತಾವು ತಮ್ಮ ಮಗನನ್ನು ಕರೆದುಕೊಂಡು ಬಂದು ಕನ್ಯೆ ನೋಡ ಶಾಸ್ತ್ರ ಮುಗಿಸಿದರೆ ಒಳ್ಳೆಯದು. ಶ್ರೀನಿವಾಸ ಬರೋದು ಇನ್ನೂ ತಡವಾಗತ್ತೆ. ಒಳ್ಳೆ ಸಂಬಂಧ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹಾಗಾಗಿ ನಾವೇ ಆಮೇಲೆ ಬಂದು ನೋಡ್ಕೊಂಡು ಹೋಗ್ತೀವಿ. ಓ, ಖಂಡಿತ ಬನ್ನಿ. ಆ ಹುಡುಗಿ ನೋಡಿದ ತಕ್ಷಣ ವಾಲ್ಗ ಊಸ್ಬಿಡೋಣ ಅಂತೀರಾ? ಆ ತಿರುಪತಿ ಶ್ರೀನಿವಾಸನ ಅನುಗ್ರಹ ಇದ್ರೆ ಆಗ್ಲಿ ಬಿಡಿ. ಸಂತೋಷ. ನಾನಿನ್ ಬರ್ತೀನಿ ಅಯ್ಯಯ್ಯೋ, ಆಚಾರ್ಯರೇ. ಕೂತ್ಕೊಳ್ಳಿ. ಅಡ್ಗೆ ಸಿದ್ಧ ಆಗಿದೆ, ಊಟ ಮಾಡ್ಕೊಂಡೇ ಹೋಗೋವ್ರಂತೆ. ಶ್ಯಾಮಾಚಾರ್ಯರೇ, ಶುಭ ಸಮಾಚಾರ ತಂದಿದ್ದೀರಾ. ಹಾಗೆ ಹೋದ್ರೆ ಹೇಗೆ? ಆಯ್ತು. ಮಹಾನುಭಾವ ಯತಿವರೇಣ್ಯ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮ, ಇಂದು ಪೂರ್ಣಪ್ರಜ್ಞರ ತತ್ವಶಾಸ್ತ್ರವನ್ನು ಹಲವಾರು ವರ್ಷಗಳಿಂದ ಅಧ್ಯಯನವನ್ನು ಮಾಡಿ ವಿದ್ವಾಂಸನೆಂಬ ಅಭಿದಾನವನ್ನು ಪಡೆದು ಮಂತ್ರಾಲಯದ ಗುರುಪರಂಪರೆಗೆ, ಗುರುಕುಲಕ್ಕೆ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಂದ ತೆರಳುತ್ತಿದ್ದೇನೆ. ಯಶಸ್ಸನ್ನು ಕರುಣಿಸಿರಿ, ನನ್ನ ಜನ್ಮ ಸಾರ್ಥಕಗೊಳಿಸಿರಿ, ನನ್ನ ದೋಷಗಳನ್ನು ನಿವಾರಿಸಿರಿ. ನಿಮ್ಮ ಅನುಗ್ರಹ ಸದಾ ನನ್ನ ಮೇಲಿರಲಿ. ಓಹೋ ಶ್ರೀನಿವಾಸ, ಬಂದೇನೋ? ಬಾ. ಹರಿವಾಯುಗಳ ಕೃಪೆ ನಿನ್ನ ಮೇಲೆ ಸದಾ ಇರಲಿ. ಸಂಸಾರಿಯಾಗಿ 100 ವರ್ಷಗಳ ಕಾಲ ಸದಾ ಸುಖವಾಗಿ ಬಾಳು. ಶ್ರೀನಿವಾಸ, ಶೀಘ್ರಮೇವ ವಿವಾಹ ಪ್ರಾಪ್ತಿರಸ್ತು.
ಅಪ್ಪ, ಅಮ್ಮ, ಇದೇನಿದು? ಒಬ್ಬರು ಸಂಸಾರ ಅಂತಿದ್ದೀರಿ, ಒಬ್ಬರು ವಿವಾಹ ಅಂತಿದ್ದೀರಿ. ನಿಮ್ಮ ಆಶೀರ್ವಾದ ವಿಚಿತ್ರವಾಗಿದೆಯಲ್ಲ. ವಿಚಿತ್ರವಾಗಿ ಏನೂ ಅಲ್ಲ, ಆಲೋಚಿತವಾಗಿಯೇ ಇದೆ. ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದ ಮೇಲೆ ವಿವಾಹವಾಗಬೇಕಲ್ವೇ? ಮನೆಗ್ ಸೊಸೆ ಬರ್ಬೇಕು ಅನ್ನೋದು ಎಲ್ಲಾ ತಾಯಿರ್ ಬೈಕೆ ತಾನೆ. ಶ್ರೀನಿವಾಸ, ನಿನಗೀಗಾಗಲೇ ಸೂಕ್ತ ಕನ್ಯೆಯನ್ನು ನೋಡಿದ್ದಾಗಿದೆ, ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಆಗಿದೆ. ನೀನು ಬಂದ ತಕ್ಷಣ ಮಂಗಳ ಕಾರ್ಯವನ್ನು ಮಾಡಬೇಕೆಂದು ಕಾದಿದ್ದೇವೆ. ಅದನ್ನೇ ನಿನಗೆ ಆಶೀರ್ವಾದ ಮಾಡಿದ್ದು. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಒಳ್ಳೆ ಗುಣವಂತೆ. ತಾಮರ್ಸಮ್ಮ ನಿಂಗೆ ತಕ್ಕನಾದ ಜೋಡಿ. ಈ ಮನೆ ಬೆಳಗೋ ಸೊಸೆ ಆಗ್ತಾಳೆ. ಶ್ರೀನಿವಾಸ, ನಿನ್ನ ತೀರ್ಮಾನ ಏನು ಹೇಳಪ್ಪ? ಎಲ್ಲ ತೀರ್ಮಾನವನ್ನು ನೀವೇ ಮಾಡಿರುವಾಗ ಇನ್ನು ನನ್ನ ತೀರ್ಮಾನ ಹೇಳುವ ಅಗತ್ಯವೇನಿದೆ? ನಿಮಗೆ ಯಾವುದು ಒಳ್ಳೆಯದು ಅನಿಸುತ್ತದೋ ನಾನು ಅದನ್ನು ಒಪ್ಪುತ್ತೇನೆ. ಶ್ರೀನಿವಾಸ ಒಪ್ಕೊಂಡಂಗಾಯ್ತು. ಇನ್ನೇನು? ಶುಭಶ್ಯ ಶೀಘ್ರಂ, ಶ್ರೀನಿವಾಸ ಕಲ್ಯಾಣ. ಎದ್ದೇಳು. ಮದುವೆಯಾಗುವಾಗ ಒಂದು ಮಂತ್ರ ಹೇಳಿದರು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂದು. ನೀನು ಅದನ್ನು ಕೇಳಿಸಿಕೊಂಡೆಯಾ? ನಿನಗೆ ಅದರ ಅರ್ಥ ಗೊತ್ತಿದೆಯಾ? ನೀವು ಹೇಳಿದರೆ ತಿಳಿದುಕೊಳ್ಳುತ್ತೇನೆ. ಕುಳಿತುಕೋ, ಹೇಳುತ್ತೇನೆ. ಕುಳಿತುಕೋ. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ನಾವು 4 ಪುರುಷಾರ್ಥಗಳನ್ನು ಸಾಧಿಸಬೇಕು. ಅದೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದ ಅರ್ಥವನ್ನು ಗಳಿಸಬೇಕು. ಆ ಅರ್ಥದಿಂದ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತಾ ಮೋಕ್ಷ ಸಾಧನೆಗೆ ಜ್ಞಾನಭಕ್ತಿ ವೈರಾಗ್ಯಗಳ ಮೂಲಕ ಮುನ್ನಡೆಯಬೇಕು. ಇದನ್ನು ಪಡೆಯುವುದಕ್ಕೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಪರಸ್ಪರ ಸಹಕರಿಸಬೇಕು. ಅರ್ಥವಾಯಿತೆ? ಮೋಕ್ಷವೇ ಪರಮಗುರಿ. ಉಳಿದಿದ್ದೆಲ್ಲವೂ ಅದಕ್ಕೆ ಅನುಕೂಲ ಮಾಡಿಕೊಡಬೇಕು. ಹಾಗೆಯೇ ನೀನು ನನ್ನ ಪುರುಷಾರ್ಥ ಸಾಧನೆಗೆ ಅನುಕೂಲಳಾಗಿರಬೇಕು. ಆಚಾರ್ಯರೇ, ಊಟ ತುಂಬಾ ಸೊಗಸಾಗಿತ್ತು. ಹೌದಾ? ಎಲ್ಲ ಅಡ್ಗೆನೂ ನಮ್ ತಾಮರಸಮ್ಮನೇ ಮಾಡಿದ್ದು. ಹೌದಾ? ನೋಡಿ, ನಮ್ಮ ತಾಮರಸಮ್ಮ ಈ ಮನೆಗೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಹೌದು ಆಚಾರ್ಯ. ಅಂದಾಗೆ ಗುರುಕುಲ ಹೇಗೆ ನಡೀತಿದೆ ಆಚಾರ್ಯರೇ? ಇಲ್ಲ ಆಚಾರ್ಯರೇ, ಇನ್ನೂ ಪ್ರಾರಂಭವಾಗಿಲ್ಲ. ಯಾಕೆ? ಇಲ್ಲಿ ಸ್ಥಳಾವಕಾಶ ಕಮ್ಮಿ ಇದೆ. ಗುರುಕುಲಕ್ಕೆ ದೊಡ್ಡದಾದ ಜಾಗ ಬೇಕು. ಇದೇ ಊರಲ್ಲಿ ಗುರುಕುಲ ಸ್ಥಾಪನೆ ಮಾಡ್ಬೇಕಾ? ಹಾಗಂತ ಏನೂ ಇಲ್ಲ. ಮತ್ತ್ಯಾಕೆ ಯೋಚನೆ? ಇಲ್ಲೇ ಮಾನವಿಯಲ್ಲಿ ನನ್ನ ಸ್ನೇಹಿತ ಕೇಶವಾಚಾರಿ ಅಂತ ಇದ್ದಾರೆ, ಅವನಿಗೆ ಹೇಳ್ತೇನೆ, ನೀವು ಅಲ್ಲಿಗೆ ಹೋಗಿ. ಅಲ್ಲಿ ದೊಡ್ಡ ದೊಡ್ಡ ಜಾಗಗಳಿವೆ ಗುರುಕುಲ ಸ್ಥಾಪಿಸೋದಕ್ಕೆ. ಅವರು ನಿಮಗೆ ತೋರಿಸ್ತಾರೆ, ಸಹಾಯ ಮಾಡ್ತಾರೆ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಹೋಗಿ ನೋಡ್ಬೋದು ಆಚಾರ್ಯರೇ. ನಮ್ಮ ಅಭ್ಯಂತರ ಏನೂ ಇಲ್ಲ, ಇದೆಲ್ಲ ಶ್ರೀನಿವಾಸನಿಗೆ ಬಿಟ್ಟದ್ದು. ಅಯ್ಯೋ, ಹೋಗ್ ನೋಡ್ಲಿ ಬಿಡಿ. ಅಲ್ಲೇನಾರು ಅನುಕೂಲ ಆದ್ರೆ ಆರಂಭಿಸಿದ್ರಾಯ್ತು. ಆಯ್ತು ಆಚಾರ್ಯರೇ, ನೀವು ಹೋಗಿ ನಿಮ್ಮ ಸ್ನೇಹಿತರಿಗೆ ಹೇಳ್ಬಿಡಿ. ಆಗ್ಲಿ. ಏನೋ ಶ್ರೀನಿವಾಸ?
ಹೀಗೆ ಬನ್ನಿ. ಹಾ, ನಮಸ್ಕಾರ. ಕೇಶವಯ್ಯನವರೇ, ಇದೇನು ಇವರು ನನಗೆ ನಮಸ್ಕಾರ ಮಾಡುತ್ತಿದ್ದಾರೆ? ಅವರಿಗೆ ನನ್ನ ಬಗ್ಗೆ ತಿಳಿದಿದೆಯೇ? ಖಂಡಿತ ತಿಳಿದಿದೆ ಗುರುಗಳೇ. ತಮ್ಮ ಪಾಂಡಿತ್ಯದ ಬಗ್ಗೆ ಇಲ್ಲಿ ಎಲ್ಲರಿಗೂ ಅಪಾರವಾದ ಗೌರವ ಇದೆ. ಕೇಶವಯ್ಯನವರೇ, ಆ ಈ ಮನೆ ಯಾರದು? ಈ ಮನೆ ನಮ್ಮ ದೇಸಾಯಿಯವರದು. ಇಲ್ಲಿ ಯಾರು ವಾಸ ಮಾಡುತ್ತಿಲ್ಲವೇ? ಇಲ್ಲ, ಈ ಮನೆಯಲ್ಲಿ ಯಾರೂ ಇಲ್ಲ. ನಮ್ಮ ದೇಸಾಯಿಯವರು ಈ ಮನೆಯನ್ನು ತೊರೆದು ಬೇರೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ಇದು ಏತಕ್ಕೆ ವಾಸ ಮಾಡಲು ಯೋಗ್ಯವಿಲ್ಲವೆಂದು ಕಿಟಕಿಯಲ್ಲಿ ನೋಡಿದರೆ ತಿಳಿಯುತ್ತದೆ. ಗುರುಗಳೇ, ಬೇಡ ಗುರುಗಳೇ, ಗುರುಗಳೇ ಬೇಡ. ಈ ಮನೆಯ ಮೆಟ್ಟಿಲನ್ನು ಯಾರೂ ಹತ್ತುವುದೇ ಇಲ್ಲ. ಅಯ್ಯೋ, ಇನ್ನು ಯಾವ ರೀತಿ ಹೇಳುವುದು ಇವರಿಗೆ? ಕೇಶವಯ್ಯ, ಈ ಮನೆಯು ಬಹಳ ವಿಶಾಲವಾಗಿದೆ. ನಮ್ಮ ಗುರುಕುಲ ನಡೆಸಲು ಪ್ರಶಸ್ತವಾಗಿದೆ. ಗುರುಗಳೇ, ನಮಗೆ ಈ ಮನೆಯತ್ತ ನೋಡಿದ್ರೇನೆ ಭಯ ಆಗುತ್ತೆ. ಮುಂದೆ ಆ ಭಯ ಹೋಗುತ್ತದೆ. ನನಗೆ ಮೊದಲು ಈ ಮನೆಯ ಮಾಲೀಕ ದೇಸಾಯಿಯವರನ್ನ ಭೇಟಿ ಮಾಡಿಸು. ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಆಗಲಿ ಗುರುಗಳೇ, ಬನ್ನಿ. ಆಚಾರ್ಯರೇ, ನಿಮ್ಮಂಥ ಪಂಡಿತೋತ್ತಮರು ನಮ್ಮ ಊರಿಗೆ ಬಂದು ನೆಲೆಸುವುದು ನಮ್ಮ ಊರಿಗೆ ದೊಡ್ಡ ಕೀರ್ತಿಯನ್ನು ತಂದುಕೊಡುತ್ತದೆ. ನಿಮ್ಮ ಗುರುಕುಲ ಸ್ಥಾಪನೆಗೆ ಬೇರೊಂದು ಹೊಸ ವಿಶಾಲವಾದ ಮನೆಯನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಕಟ್ಟಿಸಿಕೊಡಲು ನಾವು ಸಿದ್ಧರಿದ್ದೇವೆ. ಆದ್ದರಿಂದ ದಯಮಾಡಿ ತಾವು ನಮ್ಮ ಹಳೆಯ ಮನೆಯನ್ನು ಮಾತ್ರ ಕೊಡಿ ಅಂತ ಕೇಳಬೇಡಿ. ಹೊಸ ಮನೆ ನಿರ್ಮಿಸಿಕೊಡುವ ಶ್ರಮ ತಮಗೆ ಬೇಡ. ನಾನು ಈಗ ನೋಡಿಕೊಂಡು ಬಂದ ನಿಮ್ಮ ಆ ಹಳೆಯ ಮನೆ ವಿಶಾಲವಾಗಿದೆ. ನಮ್ಮ ಗುರುಕುಲಕ್ಕೆ ಬಹಳ ಪ್ರಶಸ್ತವಾಗಿದೆ. ಗುರುಗಳೇ, ಆ ಮನೆ ಎದುರು ದೊಡ್ಡವರೇ ಹೋಗಲು ಹೆದರುತ್ತಾರೆ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳು ಅಲ್ಲಿ ಕುಳಿತು ಪಾಠ ಕೇಳಲು ಸಾಧ್ಯವೇ? ದೇಸಾಯಿಯವರೇ, ಆ ಚಿಂತೆ ನಿಮಗೆ ಬೇಡ. ಈಗ ನೀವು ಆ ಮನೆಯ ಬೀಗ ತೆಗೆಯಿರಿ. ನಾನು ಒಳಗೆ ಹೋಗಿ ಬರುತ್ತೇನೆ. ನನಗೆ ಯಾವ ತೊಂದರೆಯೂ ಆಗಲಿಲ್ಲವೆಂದರೆ ಆಗ ನೀವು ಆ ಭಯವನ್ನು ಬಿಟ್ಟು ನನಗೆ ಆ ಮನೆಯನ್ನು ಕೊಡಬಹುದಲ್ಲ? ದೇಸಾಯಿಯವರೇ, ದೈವಚಿಂತನೆ, ಶಾಸ್ತ್ರಾಧ್ಯಯನ ನಡೆಯುವಲ್ಲಿ ಯಾವ ದುಷ್ಟಶಕ್ತಿಯ ಆಟವೂ ನಡೆಯುವುದಿಲ್ಲ. ಗುರುಗಳೇ, ನಿಮ್ಮಿಂದ ಆ ಮನೆ ಭಯರಹಿತವಾಗುತ್ತದೆ ಎಂದಾದರೆ ಅದು ನಮಗೂ ಸಂತೋಷದ ವಿಷಯವೇ. ಆಯ್ತು, ಬನ್ನಿರಿ, ಆ ಮನೆಯ ಬೀಗ ತೆಗೆಯುತ್ತೇನೆ. ಬನ್ನಿರಿ. ನಿನ್ನ ಆಟ ಮುಗಿಯಿತು. ನನ್ನ ಎದುರು ಬಂದು ನಿಲ್ಲು. ಈ ಮನೆಗೆ ಯಾರು ಬರದಂತೆ ಹೆದರಿಸುತ್ತಾ ಇನ್ನೆಷ್ಟು ಕಾಲ ಹೀಗೆ ಇರುವೆ?
ಈ ಜನ್ಮದಿಂದ ನನಗೆ ಮುಕ್ತಿ ಬೇಕೋ ಬೇಡವೋ? ಬೇಕು. ಹಾಗಾದ್ರೆ ನಾನು ಇಲ್ಲಿ ಗುರುಕುಲ ಸ್ಥಾಪಿಸುತ್ತೇನೆ. ನನ್ನ ಸಂಸಾರದೊಂದಿಗೆ ಇಲ್ಲೇ ನೆಲೆಸುತ್ತೇನೆ. ಇಲ್ಲಿ ನಿತ್ಯ ಪೂಜಾದಿಗಳು ನಡೆಯುತ್ತವೆ. ನನ್ನ ಶಿಷ್ಯರಿಗೆ ಶಾಸ್ತ್ರಗಳ ಪಾಠಗಳು ನಡೆಯುತ್ತವೆ. ವೇದೋಪನಿಷತ್ ಪುರಾಣಗಳು ಹೇಳಲ್ಪಡುತ್ತವೆ. ನೀನು ಇಲ್ಲಿರುವುದು ಬೇರಾರಿಗೂ ಗೊತ್ತಾಗದಂತೆ ಆ ಸತ್ಕಥಾಶ್ರವಣಗಳನ್ನು ಕೇಳುವುದರ ಮೂಲಕ ನಿನ್ನ ಈ ಹೀನ ಜನ್ಮದಿಂದ ಮುಕ್ತಿಯನ್ನು ಪಡೆಯುತ್ತೀಯೆ. ಹೇಳು, ನನ್ನ ಮಾತಿನಂತೆ ನಡೆದು ಶಾಸ್ತ್ರಾದಿ ಶ್ರವಣ ಮಾತ್ರದಿಂದ ಮುಕ್ತಿಯನ್ನು ಪಡೆಯುವೆಯೋ, ಅಥವಾ ಇಲ್ಲಿಯೂ ಇರದೆ ಎಲ್ಲೆಲ್ಲೋ ಅಲೆಯುತ್ತಾ ಮತ್ತಷ್ಟು ದುರ್ಗತಿಯನ್ನು ಹೊಂದುವೆಯೋ? ಇಲ್ಲ ಇಲ್ಲ, ನೀವು ಹೇಳಿದಂತೆ ನಾನು ಇಲ್ಲಿ ಯಾರಿಗೂ ತೊಂದರೆ ಕೊಡದೆ ಶಾಸ್ತ್ರ ಶ್ರವಣದಿಂದ ಮುಕ್ತನಾಗುತ್ತೇನೆ. ನನ್ನನ್ನು ಉದ್ಧರಿಸಿ ಆಯ್ತು, ಹಾಗೆ ಆಗಲಿ. ಈ ದುರ್ಗತಿಯನ್ನು ಇಲ್ಲಿದ್ದು ಕಳೆದುಕೊಳ್ಳುವೆಯಂತೆ. ಬರುತ್ತಿದ್ದಾರೆ. ದೇಸಾಯಿಯವರೇ, ಹೇಳಿ. ಇನ್ನು ಮೇಲೆ ಇಲ್ಲಿ ಯಾವ ದುಷ್ಟಶಕ್ತಿಯ ಭಯವೂ ಇರುವುದಿಲ್ಲ. ಇನ್ನು ಇಲ್ಲಿಗೆ ಬರುವ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಈಗ ನೀವೇ ನೋಡಿದಿರಲ್ಲ, ನನಗೆ ಏನೂ ತೊಂದರೆ ಆಗಿಲ್ಲ ಎಂದು. ನಿಮಗೆ ತಿಳಿಯಿತು ತಾನೇ? ತಿಳಿತು ಗುರುಗಳೇ. ನಿಮ್ಮ ಅಪೇಕ್ಷೆಯಂತೆಯೇ ಆಗಲಿ. ಇಂದಿನಿಂದ ಇದು ತಮ್ಮ ಮನೆ. ಯಾವಾಗ ಬೇಕಾದರೂ ಇಲ್ಲಿಗೆ ಬಂದು ನಿಮ್ಮ ಗುರುಕುಲವನ್ನ ನೀವು ಆರಂಭಿಸಬಹುದು. ಬಹಳ ಸಂತೋಷ. ನಾವು ಇಲ್ಲಿಗೆ ಬರುವ ಮುನ್ನ ನಿಮಗೆ ಸೂಚಿಸುತ್ತೇವೆ. ಆಗಲಿ. ನಮಸ್ಕಾರ. ನಮಸ್ಕಾರ. ಅಮ್ಮ, ತೆಗೆದುಕೊಳ್ಳಿ. ಮಾನವಿಯಲ್ಲಿ ದೇಸಾಯಿಯವರ ಮನೆ ಬಹಳ ವಿಶಾಲವಾಗಿದೆ. ಅಲ್ಲಿ ಹೆಚ್ಚು ಜನರಿಗೆ ಪಾಠ ಪ್ರವಚನಗಳನ್ನು ಮಾಡಬಹುದು. ನಮ್ಮ ಕುಟುಂಬವೂ ಕೂಡ ಅಲ್ಲಿ ನೆಲೆಸಲು ಯೋಗ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಅಲ್ಲಿಯೇ ಹೋಗಿ ಇರೋಣ. ಶ್ರೀನಿವಾಸ, ಇದೇ ಮನೆಯಲ್ಲಿ, ಇದೇ ಊರಲ್ಲಿ ನಮ್ಮ ಜೀವನದ ಬಹುಪಾಲು ಕಳೆದು ಹೋಗಿದೆ. ಇನ್ನು ಉಳಿದ ಆಯುಷನ್ನ ಇದೇ ಮನೆಯಲ್ಲಿ ಶ್ರೀನಿವಾಸನ ಸೇವೆಯಲ್ಲಿ ಕಳೆಯೋಣ ಅಂತ ಮಾಡಿದ್ದೀವಿ. ನಮ್ಮ ಯಾವ ಚಿಂತೆಯನ್ನೂ ಮಾಡದೆ ನೀವಿಬ್ಬರು ಗಂಡ ಹೆಂಡತಿ ಮಾನವಿಯಲ್ಲಿ ಸುಖವಾಗಿ ಬಾಳಿ. ಅಪ್ಪ, ವಯಸ್ಸಾದ ನಿಮ್ಮನ್ನು ಈ ಮನೆಯಲ್ಲಿಯೇ ಬಿಟ್ಟು ನಾನು ಹೇಗೆ ಹೋಗಲಿ? ಗುರುಕುಲವನ್ನು ನಡೆಸುವುದು ಎಷ್ಟು ಮುಖ್ಯವೋ, ನಿಮ್ಮ ಬಳಿ ಇದ್ದು ನಿಮ್ಮ ಸೇವೆ ಮಾಡುವುದು ಕೂಡ ನನಗೆ ಅಷ್ಟೇ ಮುಖ್ಯ. ಮಗನಾಗಿ ಅದು ನನ್ನ ಕರ್ತವ್ಯ ಅಲ್ಲವೇ? ಹೌದು ಮಾವ, ನೀವು ಅತ್ತೆ ನಮ್ಮೊಂದಿಗಿದ್ದರೆ ನಾವು ನಿಶ್ಚಿಂತೆಯಾಗಿ ನಿಮ್ಮ ಸೇವೆ ಮಾಡಿಕೊಂಡಿರಬಹುದು. ನಿತ್ಯವೂ ನಿಮ್ಮನ್ನು ನೋಡದೇ ಇರಲು ನನಗಂತೂ ಕಷ್ಟವಾಗುತ್ತದೆ. ಏನ್ ಮಾಡೋದಮ್ಮ, ನಿಮ್ಮನ್ ಬಿಟ್ಟಿರೋದು ನಮಗೂ ಅಷ್ಟೇ ಕಷ್ಟ ಆಗತ್ತೆ. ನಿಮ್ಮ ಮಾವನವ್ರು ಎಲ್ಲಿರ್ತಾರೋ ಅಲ್ಲವ್ರಿಗೆ ನೆಮ್ಮದಿ ಸಿಕ್ಕತ್ತೆ. ನಾನು ಅಲ್ಲೇ ಇರ್ತೀನಿ. ಅವರಿಷ್ಟನೇ ನನ್ನಿಷ್ಟ. ಶ್ರೀನಿವಾಸ, ನಿನ್ನ ಗುರುಕುಲ ವಿಸ್ತಾರವಾಗುವುದು ಮುಖ್ಯ. ಮಾನವೀಯನು ದೂರ ಇಲ್ಲ. ನಾವು ಇಲ್ಲಿಯೂ ಇರ್ತೇವೆ, ಅಲ್ಲಿಗೂ ಬರ್ತೇವೆ. ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಆಯ್ತು. ನೀವಿಬ್ರು ನಿಶ್ಚಿಂತೆಯಿಂದ ಮಾನವಿಯಲ್ಲೇ ನೆಲೆಸಿ. ನಿಮ್ಮ ಗುರುಕುಲದ ಪಾಠ ಪ್ರವಚನಗಳು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಲಿ. ಮಾನವಿ ನಿಮ್ಮ ಧರ್ಮ ಕರ್ಮದ ನೆಲೆಯಾಗಲಿ. ಮಾನವೀಯ ಮಹಾಜನಗಳೇ, ನಮ್ಮ ಊರಿನ ಜನರು ನಿಜಕ್ಕೂ ಪುಣ್ಯವಂತರು, ಭಾಗ್ಯಶಾಲಿಗಳು ಅನ್ನೋದು ಈಗ ನಿಸ್ಸಂದೇಹವಾಗಿ ನಿರ್ಧಾರವಾಗಿದೆ. ಅದಕ್ಕೆ ಕಾರಣ ಮಹಾಪಂಡಿತೋತ್ತಮರಾದ ಶ್ರೀನಿವಾಸಾಚಾರ್ಯರು ನಮ್ಮ ಮಾನವಿಯಲ್ಲಿ ಬಂದು ನೆಲೆಸಿ ಇಲ್ಲಿ ಗುರುಕುಲವನ್ನು ಆರಂಭಿಸಿ ನಮ್ಮ ಊರಿನ ಹಾಗೂ ಸುತ್ತಲಿನ ಊರಿನ ವಿದ್ಯಾಕಾಂಕ್ಷಿಗಳಿಗೆ ದೊಡ್ಡ ಉಪಕಾರವನ್ನೇ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಊರಿನ ಜನರ ಪರವಾಗಿ ಶ್ರೀನಿವಾಸಾಚಾರ್ಯರಿಗೆ ಅನಂತಾನಂತ ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಶ್ರೀನಿವಾಸಾಚಾರ್ಯರು ಗುರುರಾಯರ ಅನುಗ್ರಹದಿಂದ ಮಹಿಮಾವಂತರೂ ಆಗಿದ್ದಾರೆ ಎನ್ನುವುದಕ್ಕೆ ಇಂದು ನಾವೆಲ್ಲರೂ ಈ ಮನೆಯಲ್ಲಿ ಸೇರಿರುವುದೇ ಸಾಕ್ಷಿ. ಈ ಮನೆ ದುಷ್ಟಶಕ್ತಿಯ ಆವಾಸ ಸ್ಥಾನವಾಗಿತ್ತು. ಆದರೆ ಆಚಾರ್ಯರು ಈ ಮನೆಯನ್ನ ಪ್ರವೇಶಿಸಿ ಇಲ್ಲಿದ್ದ ದುಷ್ಟಶಕ್ತಿಯನ್ನ ಕೊನೆಗಾಣಿಸಿದ್ದಾರೆ. ದುಷ್ಟಶಕ್ತಿಯಿಂದ ಪಾಳು ಬಿದ್ದು
ಸ್ಮಶಾನ ಸದೃಶವಾಗಿದ್ದ ಈ ಮನೆಯನ್ನು ಆಚಾರ್ಯರು ನಂದನವನವನ್ನಾಗಿಸಿದ್ದಾರೆ. ನಮ್ಮ ಊರಿನ ಜನರು ಈ ಗುರುಕುಲದ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನೂ ಕೇಳಿಕೊಳ್ತೇನೆ. ಮಾನವೀಯ ಜನತೆಯ ಪರವಾಗಿ ಆಚಾರ್ಯರಿಗೆ ಮತ್ತೊಮ್ಮೆ ನಮಿಸಿ ಈ ಮನೆಯನ್ನು ಆಚಾರ್ಯರಿಗೆ ಅರ್ಪಿಸುತ್ತೇನೆ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಪ್ರಾಣೇನೆ ಶಿರೋಮಯೋ ಭೂಃ ದ್ಯಾವಾ ಪೃಥಿವೀ ಪಯಸಾ ಪಯೋಭಿಃ ಋತಾವರಿ ಯಜ್ಞಿಯೇ ಮಾ ಪುನೀತಾಂ. ಇದು ಋಗ್ವೇದದಲ್ಲಿ ಬರುವ ಭೂಪ್ರಾರ್ಥನೆ. ಹಿಂದಿನ ಕಾಲದಲ್ಲಿ ಆಗಿದ್ದರೆ ಇದಕ್ಕೆ ನಾನು ಅರ್ಥ ವಿವರಣೆ ಕನ್ನಡದಲ್ಲಿ ಹೇಳಬೇಕಾಗಿರಲಿಲ್ಲ. ನಮ್ಮಂತಹ ಪಂಡಿತರು ನಿಮ್ಮಂತಹ ಶ್ರೋತೃಗಳು ಇದ್ದ ಕಡೆ ಎಲ್ಲರೂ ಸಂಸ್ಕೃತದಲ್ಲಿಯೇ ಮಾತನಾಡುತ್ತಿದ್ದರು. ಆವಾಗ ಎಲ್ಲರಿಗೂ ಸಂಸ್ಕೃತ ಅರ್ಥ ಆಗ್ತಾ ಇತ್ತು. ಆದರೆ ಕಾಲಕ್ರಮೇಣ ಸಂಸ್ಕೃತ ಸಂಸ್ಕೃತಿ ಎರಡೂ ಕಡಿಮೆ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಶಾಸ್ತ್ರಜ್ಞಾನ ಪಾಂಡಿತ್ಯಗಳು ಕೂಡ ಕಡಿಮೆ ಆಗ್ತಾ ಇದೆ. ಪುಸ್ತಕದಲ್ಲಿ ಬರೆಯುವವರು ಹಾಡುವವರು ಮಹಾಜ್ಞಾನಿಗಳು ಅನ್ನುವ ಪರಿಸ್ಥಿತಿ ಬಂದಿದೆ. ಕಾಲಾಯ ತಸ್ಮೈ ನಮಃ. ಇದರ ನಡುವೆಯೂ ಕೂಡ ನಮ್ಮಂಥವರನ್ನು ಗೌರವಿಸಿ ನೆಲೆ ನೀಡಿ ನಮ್ಮಿಂದ ಶಾಸ್ತ್ರವನ್ನು ಸಂಸ್ಕೃತವನ್ನು ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಎಂದು ನನ್ನನ್ನು ಇಲ್ಲಿ ನೆಲೆಗೊಳಿಸಿದ ನಿಮಗೆ ನನ್ನ ಅನಂತಾನಂತ ವಂದನೆಗಳು. ವಿಠಲಯ್ಯ 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 ವಿಠಲಯ್ಯ. ವಿಠಲಯ್ಯ 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 ವಿಠಲಯ್ಯ.